ಹಾಯ್ ಹಲೋ ನನ್ನೆಲ್ಲ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ವೆಲ್ಕಮ್ ಟು ಧ್ರುವ ಪೋಲೋ 7 ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತು ನಾನೊಂದು ಬ್ಯೂಟಿಫುಲ್ ಆಗಿರೋ ದೇವಸ್ಥಾನದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಆ ದೇವಸ್ಥಾನ ಯಾವುದಂದರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂದ ತಕ್ಷಣ ಎಲ್ಲರಿಗೆ ನೆನಪಿಗೆ ಬರುವುದು ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ. ಹೌದು ಫ್ರೆಂಡ್ಸ್, ಹೊರನಾಡು ಅನ್ನಪೂರ್ಣೇಶ್ವರಿಯ ತೇಜಸ್ಸನ್ನೇ ಹೊಂದಿರುವ ಮತ್ತು ಇತ್ತೀಚೆಗೆ ಸಾಕಷ್ಟು ಲೋಕಖ್ಯಾತಿಯನ್ನು ಗಳಿಸಿರುವ ಮತ್ತೊಂದು ದೇವಿಯ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿದೆ. ಅದು ಯಾವುದಂತ ನೋಡ್ತಾ ಇದ್ದೀರಾ? ಇದೇ ನಮ್ಮ ಮೂಡುಬಿದ್ರೆಯ 7 ಕಿಲೋಮೀಟರ್ ದೂರದಲ್ಲಿರುವ ಕೊಡ್ಯಡ್ಕ ಗ್ರಾಮದಲ್ಲಿರುವಂತಹ ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಾಲಯ. ಇದು ಮಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದ್ದು ಪ್ರವಾಸಿಗರಿಗೆ ಈ ಕ್ಷೇತ್ರ ಸೂಜಿಗಲ್ಲಿನಂತೆ ಆಕರ್ಷಿಸುತ್ತದೆ. ಎಸ್ ಫ್ರೆಂಡ್ಸ್, ಈ ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಾಲಯವು ತನ್ನದೇ ಆದ ಕಲಾಕೃತಿಯನ್ನು ಹೊಂದಿದ್ದು ಕಲೆಯ ಆರಾಧನೆಯ ಮೂಲಕವೇ ತನ್ನದೇ ಆದ ಪ್ರಸಿದ್ಧಿಯನ್ನು ಪಡೆದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಳ್ಳೆ ಕಲಾಕೃತಿಯನ್ನು ಈ ದೇವಸ್ಥಾನ ಹೊಂದಿದೆ ಅಂತೇಳಿ. ಅಷ್ಟೇ ಅಲ್ಲ, ದೇವಾಲಯದ ಪ್ರವೇಶ ದ್ವಾರದ ಬಳಿಯಲ್ಲಿ 63 ಅಡಿ ಎತ್ತರದ ಸಂಜೀವಿನಿ ಪರ್ವತವನ್ನು ಹೊತ್ತಿರುವ ಆಂಜನೇಯನ ಭವ್ಯವಾದ ಮೂರ್ತಿ ಇದೆ. ಇದು ನಮ್ಮ ದಕ್ಷಿಣ ಭಾರತದ ಅತಿ ದೊಡ್ಡವಾದ ಆಂಜನೇಯನ ಮೂರ್ತಿಯಾಗಿದೆ. ಅದರ ಪಕ್ಕದಲ್ಲೇ ಸಾಯಿಬಾಬನ ಮಂದಿರವಿದ್ದು ಅದರಲ್ಲಿರುವ ಬಿಳಿ ಬಣ್ಣದ ಅಮೃತಶಿಲೆಯಿಂದ ಕೂಡಿರುವ ಸಾಯಿಬಾಬರ ಮೂರ್ತಿ ನೋಡುಗರ ಕಣ್ಮನವನ್ನು ಸೆಳೆಯುತ್ತದೆ. ಒಟ್ಟಿನಲ್ಲಿ ಈ ದೇವಾಲಯವು ತನ್ನ ಕಲಾಕೃತಿಯಿಂದಲೇ ಎಲ್ಲರ ಮನ ಸೆಳೆದಿದೆ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.